ಮೀನುಗಳ ಮಾರಣ ಹೋಮ ಕಾರಣ ನಿಗೂಢ. ಹೌದು, ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಅಮರದೇವರಗುಡ್ಡ ಕೆರೆಯಲ್ಲಿ ಹಲವು ದಿನಗಳಿಂದ ಪ್ರತಿದಿನವೂ ಸಾವಿರಾರು ಮೀನುಗಳು ಸಾವನ್ನಪ್ಪಿ ದಡ ಸೇರ್ತಾ ಇವೆ. ಆದರೆ ಇದಕ್ಕೆ ನಿಖರ ಕಾರಣ ತಿಳಿತಾ ಇಲ್ಲ, ನಿಗೂಢವಾಗಿ ಬಿಟ್ಟಿದೆ. ಕೆರೆಯಲ್ಲಿ ಮೀನುಗಾರಿಕೆ ಮಾಡಲು ಗುತ್ತಿಗೆ ಪಡೆದವರು ಹೇಳುವುದಾದರೆ, ತಮಗಾದವರು ಯಾರೋ ಕೆರೆಯಲ್ಲಿ ವಿಷ ಮಿಶ್ರಣ ಮಾಡಿರುವ ಸಾಧ್ಯತೆ ಇದ್ದು, ಈ ಕಾರಣಕ್ಕಾಗಿ ಈ ರೀತಿ ಮೀನುಗಳು ಸಾವನ್ನಪ್ಪುತ್ತಾ ಇವೆ ಅಂತ ಆರೋಪಿಸಿದ್ದಾರೆ. ಪರಿಣಾಮ ಸುಮಾರು 30 ಲಕ್ಷಕ್ಕೂ ಅಧಿಕ ಬೆಲೆಯ ಮೀನುಗಳು ಮರಣ ಒಪ್ಪಿವೆ ಅಂತ ಮೀನುಗಾರಿಕೆ ಗುತ್ತಿಗೆದಾರರ ಬೋವಿ ರಮೇಶ್ ಅವರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಕಳೆದ ವರ್ಷದ ಹಿಂದೆ ಇದೇ ರೀತಿ ನಷ್ಟ ಅನುಭವಿಸಿದ್ದು, ಅದೇ ರೀತಿ ಈ ಬಾರಿಯೂ ಕೂಡ ನಡೀತಾ ಇದೆ. ಯಾರೋ ಕಿಡಿಗೇಡಿಗಳು ಕೆರೆ ನೀರಿಗೆ ವಿಷ ಬೆರೆಸಿದ್ದಾರೆ ಎನ್ನುವಂಥ ಶಂಕೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತಮಗಾದ ನಷ್ಟಕ್ಕೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕು ಅಂತ ಅವರು ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿಯನ್ನ ಮಾಡಿದ್ದಾರೆ. ವರದಿ ವಿಜಯ ಋಷಭೇಂದ್ರ, ಕೂಡ್ಲಿಗಿ. ತಡಿ ನೋಡಿ ಮಾಡಕತ್ತಾರ. ಬೇಡಬಾರ್ದು ಒಂದೊಂದು ಕೈ ಒಂದು ಬಂದದ್ದು ಇವೆಲ್ಲ ಹೋಗ್ಯಾವ ನೋಡೋದು ತಿಂದಿರೋ ಇವೆಲ್ಲ. ಇಲ್ಲಿ ಲಾಸ್ಟ್ ಹಾಕಿದ್ದು ನಾನು ಫೋಟೋ ತೆಗೆದಿನಲ್ಲ, ಇಲ್ಲಿ ಲಾಸ್ಟ್ ಹಾಕಿದ್ದು ಈಗ ಹೆಚ್ಚು ಕಡಿಮೆ ವಾರದಾಗ ಒಂದು 10 ಮೀನಿಗೆ ಯಾವ ಟೈಮ್ ಹಂಗಾಗಿಬಿಡ್ತಾನೆ ಟೈಮ್ ನೋಡೋದು. ಈಗ ಬರ್ತದಲ್ಲ ಫೋಟೋ ತೆಗೆದ ಫೋಟೋಸ್ ಎಲ್ಲ ಇಲ್ಲಿದ್ದು ಹಾಕಿದ್ದೆ, ಇವೆಲ್ಲ ಆರಿಸಿ ಹಾಕಿದ್ದೆ ಇಲ್ಲಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಅಮರದೇವರ ಗುಡ್ಡದ ಒಂದು ಊರಿನ ಕೆರೆಯಲ್ಲಿ ಸತತವಾಗಿ 5-6 ದಿನಗಳಿಂದ ಮೀನುಗಳು ಒಂದು ದಂಡೆಯಲ್ಲಿ ಬಂದು ಒಂದು ಸತ್ತು ಹೋಗ್ತಾ ಇದ್ದೇವೆ. ಇದ್ರ ಬಗ್ಗೆ ಇಲ್ಲಿ ಸ್ಥಳೀಯರು ಒಂದು ಹಲವಾರು ವರ್ಷಗಳಿಂದ ಇಲ್ಲೇ ಒಂದು ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಇವರ ಬಳಿ ಒಂದೆರಡು ಅನುಭವದ ಮಾತನ್ನು ಕೇಳೋಣ. ಅಣ್ಣ, ಇಲ್ಲಿ ನೀವು ಎಷ್ಟು ವರ್ಷದಿಂದ ಮೀನು ಹಿಡ್ತಾ ಇದ್ದೀರಿ? ನಾವು ಈಗ ಸುಮಾರು ವರ್ಷದಿಂದ ಇದ್ದೀವಿ. ಈಗ ನಾವು ಕೇಳ್ಪಟ್ಟಿದ್ದೀವಿ ಇಲ್ಲೊಂದು 5-6 ದಿನದಿಂದ ಮೀನುಗಳು ಈ ಥರ ಸಾಯ್ತಾ ಇದ್ದಾವೆ ಅಂತ ದಂಡೆಗೆ ಬಂದಿದ್ದಕ್ಕೆ. ಈಗ ಒಂದು 5-6 ದಿನದ ಮತ್ತೆ ಸಾಯ್ತದವ, ಮತ್ತೆ ಈಗ ಒಂದು 2 ತಿಂಗಳ ಕೆಳಗೆ ಹಿಂಗೆ ಸಾಯ್ತಿದ್ವಿ. ಈಗ ಇದ್ರ ಮುಂಚೆ ಯಾವ್ದಾದ ಈ ವರ್ಷ ಬಿಟ್ಟು ಇನ್ನು ಆ ಕಡೆ ವರ್ಷ ಯಾವ್ದಾದ್ರು ಪ್ರಾಬ್ಲಮ್ ಆಗಿದೆ? 3 ವರ್ಷ ಕೆಳಗೆ ಆಯ್ತು. ಈಗ ಇದು ಎಷ್ಟು ವರ್ಷದಿಂದ? ಈಗ ಸುಮಾರು ಒಂದು 10-12 ವರ್ಷದಿಂದ ಹಿಂಗೆ ಆಗ್ತದೆ. ಈ ಬಗ್ಗೆ ಯಾರಾದರೂ ನೀವು ಅಧಿಕಾರಿಗಳಿಗೆ ಏನು ಹೇಳಿದ್ರು ಯಾರು ಬರಲ್ಲ. ದೂರ ಆದ್ರೆ ಏನಾದರೂ ಎಲ್ಲಿ ಪಂಚಾಯತಿಗೆ ಹೋಗಿ ಹೇಳಿದ್ರು ಯಾರು ಬರಲ್ಲ. ಎಲ್ಲ ಪಂಚಾಯತಿಗಳಿಗೆ ನೀವೆಲ್ಲ ಒಂದು ಮಾಡಿದ್ದೀರಿ, ನಿಮ್ಮ ಪ್ರಯತ್ನ ಎಲ್ಲ ಮಾಡಿದ್ದೀರಿ, ಆದರೆ ಇದ್ರ ಬಗ್ಗೆ ಯಾವುದೇ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿಲ್ಲ, ಯಾರು ತಲೆ ಕೆಡಿಸಿಲ್ಲ. ಈಗ ಸುಮಾರು ನೀವು ಮೀನು ಹಿಡ್ತಾ ಒಂದು 2-3 ತಿಂಗಳಿಂದ ಇದೇ ಥರ ಆಗಿತ್ತು? 2-3 ತಿಂಗಳಿಂದ ಇದೇ ಥರ ಆಯಿತು. ಮತ್ತೆ ಈಗ ವಾರದಿಂದ ಮತ್ತೆ ಇದೇ ಥರ ಆಯಿತು. ಬಗ್ಗೆ ಈ ಒಂದು ಮಾಲೀಕರು ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ರಮೇಶ್ ಅಂತ ಸರ್. ನೀವು ಪ್ರಾಪರ್ ಎಡಿಗುಟ್ಟಣ? ಈ ಒಂದು ಎಷ್ಟಕ್ಕೆ ನೀವು ಇದನ್ನು ಹರಾಜನ್ನು ಕೂತ್ಕೊಂಡಿದ್ದಾರೆ? ಇದು ಹರಾಜಾಗಿತ್ತು 4,10,000 ಸರ್ಕಾರ ಕಟ್ಟಿದ್ವಿ. ಈಗ ಸರ್ಕಾರದವರು ಮೀನು ಬಿಡಿಸ್ಬಿಡ್ತಾರಂತ ಹೇಳಿದ್ರು, ಅದನ್ನು ಬಿಡಲಿಲ್ಲ. ನಾವು ಸ್ವತಃ ದುಡ್ಡಿನಲ್ಲಿ ತಂದು ಹಾಕಿದ್ವಿ. ಒಂದು ಹೆಚ್ಚು ಕಡಿಮೆ ಒಂದು 3 ಲಕ್ಷ ರೂಪಾಯಿ ಮೀನು ತಂದು ಹಾಕಿದ್ವಿ ಫಿಶು. ಆದರೆ ಈಗ 2 ತಿಂಗಳ ಮುಂದೆ ಹಿಂಗೆ ಸುತ್ತ ಏನೋ ಸಣ್ಣ ಪುಟ್ಟ ಆಗೈತೆ ಅಂತೇಳಿ ನಾವು ಸುಮ್ಮನೆ ಇದ್ದೀವಿ. ಈಗ ಮತ್ತೆ ಆದಮೇಲೆ ಈ ಕೆರೆ ನೀವೇ ನೋಡಿರಲ್ಲ ಸರ್, ಕೆರೆ ಎಲ್ಲ ವಾಶ್ ಇಟ್ಟು ಐತೆಲ್ಲ, ದನಕರುಗಳಿಗೆ ಕೂಡ ನೀರು ತೊಂದರೆ ಆಗೈತೆ. ಅದಕ್ಕಾಗಿ ಅದು ಈಗ ಪೂರ್ತಿ ಸಾಯಕತ್ತೆ ಏನಂತ ಗೊತ್ತಾಗ್ತದೆ. ಈಗ
ನಿಮ್ಮ ಕಳೆದ ಐದಾರು ದಿನದಿಂದ ಈ ಥರ ಆಗ್ತಾ ಇದೆ ಅಂತ ನಾನು ಕೇಳ್ಪಟ್ಟಿದ್ದೆ ಸರ್. ಇದೆ ಮೊದಲ ಇಲ್ಲ ಸರ್, ಈಗ 2 ತಿಂಗಳ ಮುಂಚೆ ಒಂದು ಸಲ, ಈಗ 5-6 ದಿನದಿಂದ ಈ ಥರ ಸತ್ತು ಹೋಗ್ತದೆ. ಸರಿ, ಸುಮಾರು ನಿಮಗೆ ಎಷ್ಟು ನಷ್ಟ ಆಗಿರ್ಬೋದು ಸರ್? ಸುಮಾರು ಅಂದರೆ ನಮಗೆ ಹೆಚ್ಚು ಕಡಿಮೆ ಒಂದು 8-10 ಲಕ್ಷ ಲಾಸ್ ಸರ್. ನಮಗೆ ಸರ್ಕಾರ ಏನೈತೋ ಅದನ್ನು ಸರ್. ಹಾಗೆ ನಾವು ಜೊತೆಗೆ ಇದನ್ನು ನಾವು ಗಮನಿಸಿದ್ವಿ, ಈ ಒಂದು ಕೆರೆ ಉಳಿದ ಕಾರ್ಯ ಸಹ ಆಗಿಲ್ಲ ಅಂತ ಹೆಚ್ಚು ಕಡಿಮೆ ನಮಗೆ ಅನಿಸಿದ ಪ್ರಕಾರ ಒಂದು 15 ವರ್ಷದಿಂದ ಉಳಿತಿಲ್ಲ. ಒಂದು 15 ವರ್ಷದಿಂದ ಈ ಕೆರೆ ಏರಿಯ ಮೇಲೆ ಏನು ಕ್ಲೀನ್ ಮಾಡಿಲ್ಲ. ಆಮೇಲೆ ಇಲ್ಲಿ ಡ್ಯಾಮೇಜ್ ಆಗಿತ್ತು ಕೆರೆ, ಊರರೆಲ್ಲ ಬಂದು ಅದನ್ನ ಮುಸ್ಲಿಂ ಶೀಲ ಹಾಕಿ ತಿಂದಿದ್ವಿ. ಈಗ ಎಲ್ಲ ಡ್ಯಾಮೇಜ್ ಆದ್ರೆ ನೋಡೋಣ ಅಂದ್ರೆ ಅದು ಏರಿಯಿಂದ ಹೋಗಲ್ಲ. ನೀವೇ ನೋಡಿದ್ರಲ್ಲ, ಎಲ್ಲ ಗಿಡ ಗಂಟೆ ಬೆಳೆದ್ಬಿಟ್ಟವ. ಅದು ಮುಂದೆ ತೊಂದರೆ ಕೂಡ, ಮುಂದೆ ಊರಿದ್ದಾವೆ ತೊಂದರೆ ಆಗ್ತದೆ. ಬೇರು ಪಾರು ಹೋಗಿದ್ದಾವೆ, ಬೇರೆಲ್ಲ ಹೋಗ್ತದೆ, ಆಮೇಲೆ ಅವು ಕಟ್ಟುಬಡಲ್ಲ ಇದಾಗುತ್ತೆ. ಅವೆಲ್ಲ ಸ್ವಲ್ಪ ಮಾಡಕ್ಕೆ ಸರ್ ಒಟ್ಟು ಯಾರು ಬಂದಿಲ್ಲ, ನೋಡಂಗಿಲ್ಲ ಅವ್ರು ಯಾರು. ಒಟ್ಟು ಮೀನು ಸಾಕ್ಲಿಕ್ಕೆ ಯೋಗ್ಯ ಅಂತ ಹೇಳ್ರಿ. ಈಗ ಪಕ್ಕದಾಗೆ ನಾವು ಗಮನಿಸಿದ್ವಿ, ಅರಣ್ಯ ಕೂಡ ಇದೆ. ಹಲವಾರು ಪ್ರಾಣಿ ಪಕ್ಷಿಗಳು ಇದನ್ನೇ, ಈ ಕೆರೆಯನ್ನೇ ಅವಲಂಬಿಸಿ ನೀರು ಪ್ರಾಣಿಗಳೆಲ್ಲ ಅವು ಗಿಬ್ಬಿ ಅವು ಬಂದು ಎಲ್ಲ ನೀರು ಆದಷ್ಟು ನಾವು ಏನೋ ಮಾಡಿದ್ವಿ, ಆದ್ರೆ ಪ್ರಯತ್ನ ಮಾಡಿದ್ರು ಕೂಡ ಇದು ಏನಂದ್ರೆ ಬೆಳವಣಿಗೆ ಬರ್ತಾ ಇಲ್ಲ ಇದ್ರದ್ದು. ಏನು ಹಾಕಿದ್ರು ಬರ್ತಾ ಇಲ್ಲ. ಈ ಬಗ್ಗೆ ನೀವೆಲ್ಲ ಅಧಿಕಾರಿಗಳ ಮತ್ತು ತಂದಿದ್ದೀರಾ? ಎಲ್ಲರಿಗೆ ಹೇಳಿ ಪಂಚಾಯತಿಗೆ ಹೋದ್ರೆ ಇದು ಮೀನು ಆಫೀಸ್ ಪಂಚಾಯತಿಗೆ ಹೋಗಿದ್ವಿ. ಪಂಚಾಯತಿಗೆ ಹೋದ್ರೆ ಇಲ್ಲ, ನಮಗೆ ಮೀನುಗಾರಿ ಆಫೀಸಿಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ. ಈಗ ಅಲ್ಲಿ ಮೀನುಗಾರ ಆಫೀಸಿಗೆ ಹೋಗಿದ್ರಾಗ ಇಲ್ಲ, ನೀವು ಪಂಚಾಯತಿಗೆ ಒಂದು ಅರ್ಜಿ ಕೊಟ್ಟು, ಡಿ ಸಿ ಅವರಿಗೆ ಒಂದು ಅರ್ಜಿ ಕೊಟ್ಟು, MLA ಸಾರಿಗೆ ಒಂದು ಅರ್ಜಿ ಕೊಡು ಅಂತ ಹೇಳಿದ್ದಾರೆ. ಅವರು ಆ ಕೆಲಸ ನಾವು ಮಾಡ್ತೀವಿ. ಇಲ್ಲಿ ಸ್ಥಳೀಯರು ಏನು ಹೇಳ್ತಾರೆ ಅಂತ ಕೇಳೋಣ. ಅಣ್ಣ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನಮ್ಮ ಹೆಸರು ಚಂದ್ರು ಅಂತ. ಇಲ್ಲಿ ಹಲವಾರು ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ. ಈ ಕೆರೆ ಕ್ಲೀನ್ ಇತ್ತು, ಏನು ಸಮಸ್ಯೆ ಉಳ್ತಾಗ್ದಿಲ್ಲ, ಒಂದು ಗೊತ್ತಾಗ್ತಿಲ್ಲ. ಬಟ್ ಮೀನು ಬೆಳವಣಿಗೆ ಸಾಕಷ್ಟು ನೀರು ಇರ್ಬೇಕಂತ ಹೇಳ್ತಾರೆ. ಅದೇ ಪ್ರಕಾರವಾಗಿ ಯಥೇಚ್ಛವಾಗಿ ಜಾಗನೂ ಇರ್ಬೇಕಂತೇಳಿ ಎಲ್ಲ ಇದ್ದರೆ ಇಷ್ಟ ತೊಂದರೆ ಇಡ್ತಾರೆ. ಮೀನುಗಳು ಸಾಕಷ್ಟು ಸಾಯ್ತಾ ಇದ್ದಾವೆ. ಹೆಚ್ಚು ಕಮ್ಮಿ ಎಷ್ಟು ಒಂದು 4-5 ದಿನದಿಂದ ಎಷ್ಟು ದಿನ ಟನ್ ಗಟ್ಟಲೆ ಸಾಯ್ತಾವೆ. ಟನ್ ಅಂದರೆ ಒಂದು 1000 kg 2000 kg ತನಕ ಹಿಂಗೆ ಸಾಯ್ತಾ ಇದೆ. ಇಲ್ಲಿ ಮಾಲೀಕರಿಗೆ ನಷ್ಟ ಆಗ್ತಾಯಿದೆ, ಜೊತೆಗೆ ಮೀನು ಹಿಡಿಯೋಕಾರ ಅವ್ರ ಉಪಜೀವನಕ್ಕೂ ತೊಂದರೆ ಆಗ್ತಿದೆ. ಇದ್ರ ಪರಿಣಾಮ ಬೇಕಾದ್ರೆ ನಿಭಾಯಿಸ್ತಕ್ಕಂಥದ್ದು ಸರ್ಕಾರಕ್ಕೆ ಸತಿ ಗಮನ ಕೊಡ್ತಾ ಇಲ್ಲ. ಅದ್ರ ಜೊತೆಗೆ ಊರಿನ ದನ ಕರುಗಳಿಗೆ ಸತಿ ನೀರಿಲ್ಲ ಕುಡಿಯೋಕ್ಕೆ, ನೀರೆಲ್ಲ ಸ್ಮೆಲ್ ಬಂದ್ಬಿಟ್ಟಾವ. ಆಲ್ರೆಡಿ ಸ್ಮೆಲ್ ಬಂದಿರೋದ್ರಿಂದ ದನ ಕರುಗಳು ನೀರು ಸತಿ ಕುಡಿತಾ ಇಲ್ಲ. ಇಲ್ಲಿ ಸುಮಾರು ವರ್ಷಗಳಿಂದ ಕೆರೆಯನ್ನು ಹೂಳು ತೆಗೆಸ್ತಾ ಇರೋದು ಒಂದು ಮೇನ್ ಕಾರಣ ಅಂತ ನಮ್ಗೆ ಅನಿಸ್ತಾ ಇದೆ. ಅದ್ರ ಜೊತೆಗೆ ಇದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಅಮರದೇವರಗುಡ್ಡ ಗ್ರಾಮದ ಕೆರೆ ಆಗಿರ್ತಕ್ಕಂಥ ಇದು ಗುಂಡಿನಹೊಳೆ ಎಸ್ಟೇಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕಕ್ಕುಪ್ಪೆ ಪಂಚಾಯತಿ ಸೇರಿರ್ತಕ್ಕಂಥದ್ದು. ಕಕ್ಕುಪ್ಪೆ ಪಂಚಾಯತಿಯಿಂದ ಯಾವ ಅಧಿಕಾರಿಗಳು ಇಲ್ಲಿವರೆಗೆ ಬಂದಿಲ್ಲ. ಯಾವ BO ಯಾರು PDO ಆಗಿರಲಿ ಬಂದಿಲ್ಲ, ವಿಲೇಜ್ ಅಕೌಂಟರ್ ಬಂದಿಲ್ಲ. ಯಾವ ಅಧಿಕಾರಿಗಳು ಸಹ ಇಲ್ಲಿ ಬಂದು ಏನಾಗಿದೆ, ಯಾಕೆ ಈ ಥರ ಆಗಿದೆ ಅಂತ ಇವತ್ತಿಗೂ ಪ್ರಶ್ನೆ ಮಾಡಿಲ್ಲ. ಅವ್ರು ಬಂದಿದ್ದು ಒಂದು ಸಲ, ಯಾವಾಗ ಬಂದಿದ್ರು ಈ ಊರಿನ ರೈತರು ಹೊಲಗಳಿಗೆ ಹೂಳು ಎತ್ತಕ್ಕಾದ್ರೆ ತಗೊಂಡು ಹೋಗ್ತಾ ಇದ್ರು, ಅದಕ್ಕೆ ನಿಲ್ಸಕ್ಕೆ ಅಷ್ಟೇ ಬಂದಿದ್ರು, ಬೇರೆ ಉದ್ದೇಶಕ್ಕೆ ಯಾವತ್ತೂ ಅವ್ರು ಬಂದಿಲ್ಲ. ಅವರು ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಗುಂಡಿನಹೊಳೆ ಕೆರೆಗೆ ಬಂದು ನೋಡ್ರಿ, ಇಲ್ಲಿನ ವಾತಾವರಣ ನೋಡ್ರಿ. ಒಂದು ಸಲ ಬಂದು ಈ ಮಾಲೀಕರಿಗೆ ತುಂಬ ಲಾಸ್ ಆಗಿದೆ. ಇಲ್ಲಿನ ದನಕರು ನೀರು ಸತ್ತಿಗಿಲ್ಲ ಕುಡಿಯೋಕ್ಕೆ. ಬಂದು ಅದಕ್ಕೆ ಏನು ಪರಿಹಾರ ಇದೆಯೋ ಅದನ್ನು ನೀವು ನಿಮ್ಮ ಸರ್ಕಾರದಿಂದ ಮಾಡಿಕೊಡ್ಬೇಕಾಗಂತ ನಮ್ಮ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ. ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. 4 ಲಕ್ಷ ಚಿಲ್ಲರೆ ಈ ಕೆರೆ ಹರಾಜಾಗಿದ್ದು, ಅದ್ರ ಜೊತೆಗೆ ಈ ಲಕ್ಷಾಂತರ ರೂಪಾಯಿ 2.5-3 ಲಕ್ಷ ರೂಪಾಯಿ ಕೊಟ್ಟು ಮರಿ ಬಿಟ್ಟರು. ಈಗ ಈ ಥರ ದಿನ ಸಾಯ್ತಾ ಇದ್ರೆ, ಡೈಲಿ ಟನ್ ಗಟ್ಟಲೆ ಸಾಯ್ತಾ ಇದ್ರೆ ಅವರೇ ಏನು ಮಾಡಬೇಕು ಮಾಲೀಕರು? ಅವ್ರ ಮುಂದಿನ ಜೀವನ ಹೆಂಗೆ? ಅದನ್ನೇ ನಂಬ್ಕೊಂಡು ಇಲ್ಲಿ ಮೀನುಗಾರರು ಹೆಂಗೆ ಜೀವನ ಮಾಡಬೇಕು? ಈಗ ಹಿಂದೆ ಇದ್ದಂಥ ಮಾಲೀಕರು ಸಹ ನಷ್ಟ ಅನುಭವಿಸಿದ್ದಾರೆ. ಅದೇ ರೀತಿಯಾಗಿ ಈಗಿನ ಮಾಲೀಕರು ಸತಿ ತುಂಬ ನಷ್ಟ ಅನುಭವಿಸ್ತಾ ಇದ್ದಾರೆ. ಅವರಿಗೆ ಸರ್ಕಾರದಿಂದ ಇದು ಏನು ಲಾಸ್ ಆಗಿದೆಯೋ ಅದನ್ನು ಸರ್ಕಾರನೇ ತುಂಬಿಸ್ಕೊಡ್ಬೇಕು. ಅದಕ್ಕೆ ಸರ್ಕಾರ ಇದಕ್ಕೆ ಈ ಕಡೆಗೆ ಅವ್ರದ್ದು ಗಮನ ಹರಿಸಿ ಇದಕ್ಕೆ ಪರಿಹಾರನ ಸರ್ಕಾರನೇ ಕೊಡಬೇಕಂತ ಸರ್ಕಾರದಲ್ಲಿ ನಾವು ಹೇಳಿಬಿಟ್ಟು ಜನತೆ ಪರವಾಗಿ, ಮಾಲೀಕರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಅವರು ಈ ಕಡೆ ಬಂದುಬಿಟ್ಟು ನೋಡಿ ಇದು ಏನಾಗಿದೆ ಪರಿಹಾರ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇನ್ನೊಂದು ಸರ್ಕಾರದವ್ರು ಕೇಳ್ಕೊಂತ ಇದ್ದಾರೆ, ಸರ್ಕಾರದ ಮೀನುಗಳು ತಂದು ಕೊಟ್ಟರೆ ಮಾತ್ರ ನಾವು ಪರಿಹಾರ ಕೊಡೋಕ್ಕೆ ಸಾಧ್ಯ, ಅದು ಇದು ಅಂತ ಹೇಳ್ತಾರೆ. ಬಟ್ ಆ ಕ್ಷಣದಲ್ಲಿ ಒಂದು ಉದಾಹರಣೆಗೆ ನಾವು ರೈತರು ಉಳುಮೆ ಮಾಡ್ತೀವಿ ಅಂದ್ರೆ ಗೊಬ್ಬರ ಬೀಜ ಸಿಗಬೇಕಂದ್ರೆ ಟೈಮ್ ಸರಿಗೆ ಯಾವುದು ಸಿಗಲ್ಲ, ಖಾಸಗಿ ವಲಯಕ್ಕೆ ಹೋಗಲೇಬೇಕಾಗ್ತದೆ. ಅದೇ ರೀತಿಯಾಗಿ ನಾವು ಕೆಲವು ಸರ್ಕಾರಿ ಮೀನು ಸಿಗಲಿದ್ದ ಕಾರಣಕ್ಕೆ ಕಾಟ್ಲ, ಗೌರಿ ಇನ್ನಿತರ ಹಲವಾರು ಮೀನುಗಳನ್ನು ನಾವು ಬಿಟ್ಟು ಈ ತೊಂದರೆ ಅನುಭವಿಸಿದ್ವಿ. ಅವರು ವರ್ಷ ಹಾಕ್ತಿದ್ರು, ಈ ವರ್ಷ ಅವರು ಕೂಡ ಈ ಸಲ ಗಮನಿಸಿಲ್ಲ. ಅವರು ಸಹಕಾರ ಕೊಟ್ಟಿದ್ರೆ ನಾವ್ ಹಾಕಿರೋ ತರ ತೊಂದರೆ ಅನುಭವಿಸ್ತಿದ್ವಿ. ಎಲ್ಲದು ಆರ್ಥಿಕವಾಗಿ ತುಂಬಾ ನಷ್ಟ ಆಗಿದೆ. ದಯಮಾಡಿ
ಇದ್ರದ್ದು ಈಗ ಕ್ರಮ ತೆಗೆದುಕೊಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ.